ಒಂದು 8-9 ಸ್ಪೀಡಾಗಿ ಹೋದರೆ ಅಷ್ಟು ಬರೋಲ್ಲ. ಸರ್ ಅವರು 299 ಪಕ್ಕ ಹೊಡಿ ಅವರು ನಾವು ಒಂದ್ಸಲ ಹೊಡೆದಿದ್ವಿ, ಆಮೇಲೆ ಕಡಿಮೆ ಹೊಡೆದಿರೋದು. ಓಕೆ ಸ್ನೇಹಿತರೆ, ನಾವಿವಾಗ ಹೊರಟಿದ್ವಿ ಮೀಟಪ್ಗೆ. ನಾನು ಮತ್ತು ನಮ್ಮ ಸಂತೋಷ್ ಅವರಿದ್ದೀವಿ. ಈಗ ಹೆಬ್ಬಾಳ ಭದ್ರಪಾಲೆ ಔಟ್ ಕಡೆ ಇದ್ದೀವಿ. ಸೊ ಇಲ್ಲಿಂದ ಹೋಗ್ತಾ ಇದ್ದೀವಿ. ಪಬ್ಲಿಕ್ ರಿಯಾಕ್ಷನು ಎಷ್ಟು ಅಂತ ಕೇಳಿದ್ರು. 30 ಅಂತಂದರೆ 30,000 ಅಂತ ಇದ್ರು. 30,000ಕ್ಕೆ ಯಾವುದಾದ್ರು ಗಾಡಿ ಬರೋದಾಗರು ಅಂತ ಮಾತಾಡ್ತಾ ಇದ್ವಿ. ಇದು ಆರೋ ಫುಲ್ ಸಿಸ್ಟಮ್ ಸಿಕ್ಕಾಪಟ್ಟೆ ಲೋಡು ನೋಡ. ಸೊ ಸ್ನೇಹಿತರೆ, ನಾವು ಹೋಗ್ತಿರೋದು ಏನಂತಂದರೆ ಒಂದು ಕೆಫೆ ಓಪನಿಂಗ್ ಇದೆ. ಸೊ ಅಲ್ಲಿಗೆ ಹೋಗ್ತಾ ಇರೋದು. ನೋಡೋಣ, ಇನ್ನೂ ತುಂಬ ಜನ ಇನ್ವೈಟ್ ಮಾಡಿದ್ದಾರೆ. ನೋಡೋಣ ಹೆಂಗಿರುತ್ತೆ, ಬನ್ನಿ. ಪಾಪ ಕ್ರೇಜಿ ಲೌಡ್ ಗುರು ಇದು. ಸೊ ಸ್ನೇಹಿತರೆ, ಲೊಕೇಶನ್ ರೀಚ್ ಆದ್ವಿ. ಲೊಕೇಶನ್ ಹೆಸರು ಗ್ರಾಮಾಂತರ ಅಂತ. ಕರೆಕ್ಟಾಗಿ ಬಂದಿದ್ದೀರಾ ಟೈಮಿಂಗು. ಸೊ ಇದು ನೋಡ್ಬೋದು ನೀವು, ಎಂಟ್ರೆನ್ಸು ಮೈನ್ ರೋಡು. ಸೊ ಎಲ್ಲ ವೆಹಿಕಲ್ಸ್ ನಿಂತಿದೆ ನೋಡಿ. ಸೊ ಮತ್ತು ಇದು ಒಳಗಡೆ ಎಂಟ್ರಿ. ಸೊ ಇದೆಲ್ಲ ನೋಡಿ ಫ್ಯಾಮಿಲಿ ಹಾಲ್. ಇಲ್ಲಿ ನೀವು ಈ ಏರಿಯಾ ನೋಡಿದ್ರೆ ಇದು ಒಂಥರ ಬ್ಯಾಚುಲರ್ಸ್ಗೆ, ಬಾಯ್ಸ್ಗೆ. ಗ್ರಾಮಾಂತರಕ್ಕೆ ಬಾಯ್ ಬಾಯ್ ಹೇಳೋ ಸಮಯ. ಸರಿ ಬ್ರೋ. ಫುಲ್ ನವೀನ್ ಅವ್ರ ಪಾಪ್ಸ್ ಅಂಡ್ ಬ್ಯಾಂಕ್ಸ್. ಕಾಯಿ ಕಾಡವ್ರು ಹುಡುಗ್ರ. ಸರಿ ಬ್ರೋ, ಸಿಗೋಣ ಮತ್ತೆ. ನೆಕ್ಸ್ಟ್ ವೀಕ್ ಏನೋ ಪ್ಲ್ಯಾನ್ ಮಾಡೋಣ ಬ್ರೋ.
ಸ್ನೇಹಿತರೆ, ಐ ಹೋಪ್ ನಿಮ್ಗೆ ವಿಡಿಯೋ ಇಷ್ಟ ಆಯಿತು ಅನಿಸುತ್ತೆ. ಸೊ ಇದು ನೀವು ನೋಡಿದ್ದು ಗ್ರಾಮಾಂತರ, ಇದು ಬಂದು ಇರೋದು ಹೆಸರುಘಟ್ಟ ಕಡೆ. ಸೊ ಇದು ನೆಲಮಂಗಲದಿಂದನೂ ಹತ್ರ, ಹೆಸರುಘಟ್ಟ ಎಲ್ಲ ಇರುತ್ತೆ. ಸೊ ಈ ಕಡೆ ಇರೋರು ವಿಸಿಟ್ ಮಾಡಿ, ಚೆನ್ನಾಗಿದೆ ಲೊಕೇಶನ್. ಮೇನ್ ತುಂಬ ಚೆನ್ನಾಗಿದೆ. ನಿಯರ್ ಬೈ ಇರೋರೆಲ್ಲ ವಿಸಿಟ್ ಮಾಡಿ. ಐ ಹೋಪ್ ನಿಮಗೆ ಈ ವಿಡಿಯೋ ಇಷ್ಟ ಆಯಿತು ಅನಿಸುತ್ತೆ. ಸೊ ಮತ್ತೆ ಸಿಗ್ತೀನಿ ನಾನು ನಿಮಗೆ ಇನ್ನೊಂದು ವಿಡಿಯೋಲಿ. ಥ್ಯಾಂಕ್ ಯು, ಟಾಟಾ, ಬಾಯ್.